ಪ್ರಜ್ವಲ್ ರೇವಣ್ಣ ಹಾಗೆ ರೇವಣ್ಣ ಅವರ ವಿರುದ್ಧವಾಗಿ ಆರೋಪಗಳ ಸರಣಿ ಪ್ರಾರಂಭವಾದ ಬೆನ್ನಲ್ಲೇ ಇದೀಗ ಕೇಸ್ ಮೇಲೆ ಕೇಸ್ ದಾಖಲಾಗ್ತಾ ಇದೆ. ಇದೀಗ ಮತ್ತೊಂದು ದೂರು, ಇಬ್ಬರ ಮೇಲೂ ಕೂಡ ತಲಾ 2 ಕೇಸ್ ದಾಖಲಾದಂಗೆ. ಪೆನ್ಡ್ರೈವ್ ಕೇಸ್ನಲ್ಲಿ ಒಟ್ಟು ಈವರೆಗೆ ದಾಖಲಾಗಿರೋದು 3 ಪ್ರಕರಣ. ಮೈಸೂರಿನ KR ನಗರ ಠಾಣೆಯಲ್ಲಿ ಇದೀಗ ಮತ್ತೊಂದು ದೂರು ದಾಖಲಾಗಿದೆ. ಒಂದು ಮೊದಲ ಪ್ರಕರಣ ದಾಖಲಾಗಿದ್ದು ಹೊಳೆ ನರಸೀಪುರ ಠಾಣೆಯಲ್ಲಿ, ಅದನ್ನು ಒಳಗೊಂಡಂತೆ ಇದೀಗ 3 ಪ್ರಕರಣ ದಾಖಲಾದಂಗಾಗಿದೆ. ದಿನಕ್ಕೂ ಕೂಡ ಕಾನೂನಾತ್ಮಕ ಸಂಕಷ್ಟ ಮತ್ತಷ್ಟು ಮಗದಷ್ಟು ಕಠಿಣವಾಗ್ತಾ ಸಾಗ್ತಾ ಇದೆ ತಂದೆ ಮಗನ ಪಾಲಿಗೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿನೋದ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವಿನೋದ್, ಈಗ ತಾನೇ ಸ್ಮಿತಾ ಅವ್ರ ಮಾಹಿತಿ ಕೊಡ್ತಾ ಇದ್ರು, 2 ಪ್ರಕರಣ, ಒಂದು ಹೊಳೆ ನರಸೀಪುರದಲ್ಲಿ ಈ ಹಿಂದೆ ಒಂದು ಪ್ರಕರಣ ದಾಖಲಾಗಿತ್ತು, ಬಟ್ ಈಗ ಮತ್ತೊಂದು ಪ್ರಕರಣ KR ನಗರ, ಮೈಸೂರಿನ KR ನಗರದಲ್ಲಿ. ದೂರಿನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳು, ಯಾರು ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಸಂತ್ರಸ್ತೆನ ಅಥವಾ ತಾಯಿಯ ಮಗನ, ಯಾವ ಪ್ರಕರಣ, ಡೀಟೇಲ್ಸ್ ಏನ್ ಕೊಡ್ತೀರಿ? ಶ್ರುತಿ, ಬಹಳ ಪ್ರಮುಖವಾಗಿ ಈ ಒಂದು ಪ್ರಕರಣ ಇಡೀ ರಾಷ್ಟ್ರದಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇರುವಂಥದ್ದು. ಈಗಾಗಲೇ ಪ್ರಜ್ವಲ್ ರೇವಣ್ಣ ದೇಶವನ್ನು ಬಿಟ್ಟು ಪರಾರಿಯಾಗಿದ್ದಾರೆ. ಈಗಾಗಲೇ HD ರೇವಣ್ಣ ಅವರ ವಿರುದ್ಧ ಕೂಡ ಹೊಳೆ ನರಸೀಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅದೇ ನಿನ್ನೆ ಮಧ್ಯರಾತ್ರಿ ಏನೋ ಕೆಲವೊಂದು ವಿಡಿಯೋಗಳು ಈಗಾಗಲೇ ಹರಿದಾಡ್ತಾ ಇದೆ. ಆ ಒಂದು ವಿಡಿಯೋದಲ್ಲಿರುವಂತಹ ಮಹಿಳೆಯ ಮಗ ಕೂಡ ಇವಾಗ ಏನು KR ನಗರ ಪೊಲೀಸ್ ಠಾಣೆಯಲ್ಲಿ ದೂರ ದಾಖಲೆ ಮಾಡಿದ್ದಾರೆ. ಬಹಳ ಪ್ರಮುಖವಾಗಿ ದೂರಲ್ಲಿ ದಾಖಲೆ ಮಾಡಿರುವಂಥದ್ದು ಏನು, ಆ ಒಂದು ವಿಡಿಯೋದಲ್ಲಿ ಫೋಟೋ ಮತ್ತು ವಿಡಿಯೋ ಯಾವಾಗ ಬಹಿರಂಗಗೊಳ್ತು ಅವತ್ತಿನಿಂದಲೂ ಕೂಡ ನನ್ನ ತಾಯಿ ಕಾಣೆಯಾಗಿದ್ದಾರೆ. ನನ್ನ ತಾಯಿಯನ್ನು ಏನು HD ರೇವಣ್ಣ ಹಾಗೂ ಭವಾನಿ ರೇವಣ್ಣ ಅವರೇ ಕರೆದುಕೊಂಡು ಹೋಗಿದ್ದಾರೆ. ಸೊ ಹೀಗಾಗಿ ನನ್ನ ತಾಯಿಯನ್ನು ಹುಡುಕಿ ಕೊಡಿ ಅಂತೇಳಿ ನಿನ್ನೆ ಮಧ್ಯರಾತ್ರಿ ಸುಮಾರು 1:30-2 ಗಂಟೆಗೆ KR ನಗರ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿರುವಂಥದ್ದು. ಈ ಬಹಳ ಪ್ರಮುಖವಾಗಿ ಈ ದೂರನ್ನು ಕೊಡುವಂತಹ ಬರುವಾಗ ಸಂದರ್ಭದಲ್ಲೂ ಕೂಡ ಮೊದಲಿಗೆ ಒಂದು ಪ್ರಕರಣ ದಾಖಲು ಮಾಡ್ಕೊಳ್ಳಿಕ್ಕೂ ಕೂಡ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಸಾಕಷ್ಟು ಎಲ್ಲ ಲೆಕ್ಕಾಚಾರಗಳಾಗ್ತಾ ಇರ್ತಾರೆ. ಜೊತೆಗೆ ಮೈಸೂರಿನ SP ಈ ಒಂದು ಪ್ರಕರಣದ ಏನು ತನಿಖೆಯ ಭಾಗ ಆಗಿದ್ದಾರೆ. ಸೊ ಹೀಗಾಗಿ ಅವರು ಕೂಡ ಬೇರೆ ಕಡೆ ಇದ್ದಾರೆ. ಸೊ ಹೀಗಾಗಿ ಖುದ್ದು ASP ನಂದಿನಿ ಅವರು KR ನಗರ ಪೊಲೀಸ್ ಠಾಣೆಗೆ ತೆರಳಿ ಎಲ್ಲವನ್ನು ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡಿದ ನಂತರವಷ್ಟೇ ಏನು ಪ್ರಜ್ವಲ್ ರೇವಣ್ಣ ತಂದೆ HD ರೇವಣ್ಣ ಹಾಗೂ ಭವಾನಿ ರೇವಣ್ಣ ಅವರ ವಿರುದ್ಧ ಈಗಾಗಲೇ ದೂರು ದಾಖಲಾಗಿರುವಂಥದ್ದು. ನನ್ನ ತಾಯಿ ಕಾಣೆಯಾಗಿದ್ದಾರೆ, ಇವರೆಲ್ಲ ನನ್ನ ತಾಯಿಯೆಲ್ಲ ಕರ್ಕೊಂಡು ಹೋಗಿರುವಂಥದ್ದು ಏನೋ HD ರೇವಣ್ಣ ಹಾಗೂ ಭವಾನಿ ರೇವಣ್ಣ ಕರ್ಕೊಂಡು ಹೋಗಿದ್ದಾರೆ. ಸೊ ಹೀಗಾಗಿ ನನ್ನ ತಾಯಿಯನ್ನು ಹುಡುಕಿಕೊಡ್ಬೇಕು ಅಂತೇಳಿ ದೂರನ್ನು ಉಲ್ಲೇಖ ಮಾಡಿದ್ದಾರೆ. ಈಗಾಗಲೇ ಈ ಒಂದು ಪ್ರಕರಣ FIR ಕೂಡ ದಾಖಲಾಗಿರುವಂಥದ್ದು. ಬಹಳ ಪ್ರಮುಖವಾಗಿ ಈಕೆ ಅಂದರೆ ವಿಡಿಯೋದಲ್ಲಿರುವಂತಹ ಮಹಿಳೆ ಕೂಡ ಪ್ರಜ್ವಲ್ ರೇವಣ್ಣ ಅವರ ಅಂದರೆ HD ರೇವಣ್ಣ ಅವರ ಮನೆಯಲ್ಲಿ ಕೆಲಸವನ್ನು ಮಾಡ್ತಿದ್ರು ಅಂತೇಳಿ ಪ್ರಾಥಮಿಕ ಹಂತದಲ್ಲಿ ತಿಳಿದು ಬರ್ತಾ ಇರುವಂಥದ್ದು. ಸೊ ಹೀಗಾಗಿ ಈಕೆ ನಾಪತ್ತೆಯಾಗಿರೋ ಕಾರಣಕ್ಕಾಗಿ ಈ ಒಂದು ಪ್ರಕರಣ ಮತ್ತಷ್ಟು ಏನು ಬೇರೆ ಬೇರೆ ದಿಕ್ಕುಗಳಲ್ಲಿ ಸಾಗ್ತಾ ಇದೆ. ಎಲ್ಲರಲ್ಲೂ ಕೂಡ ಕರೆದು ಈಗಾಗಲೇ ಕೂಲಂಕುಷವಾಗಿ ತನಿಖೆಯನ್ನು ಮಾಡೋದಕ್ಕೆ ಈಗಾಗಲೇ ಪೊಲೀಸರು ಕೂಡ ಮುಂದಾಗಿರುವಂಥದ್ದು. ಶ್ರುತಿ. ಓಕೆ ವಿನೋದ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿ. ಒಂದ್ ಕಡೆ ಅತ್ಯಾಚಾರ ಪ್ರಕರಣ, ಈಗ ಮತ್ತೊಂದು ಲೈಂಗಿಕ ದೌರ್ಜನ್ಯ ಅಲ್ಲದೆ ಕಿಡ್ನಾಪ್ ಪ್ರಕರಣ ಕೂಡ ಮೈಸೂರಿನ KR ನಗರದಲ್ಲಿ ದಾಖಲಾಗಿದೆ. ಅಲ್ಲಿಗೆ ರೇವಣ್ಣ ಅವರಿಗೆ ದೊಡ್ಡ ಮಟ್ಟದ ಸಂಕಷ್ಟ ಎದುರಾಗ್ತಾ ಇದೆ ಈ ಮೂಲಕ ಅನ್ನುವಂತಹ ವಿಚಾರ. ಪೆನ್ ಡ್ರೈವ್ ಕೇಸ್ನಲ್ಲಿ ಪೇಚಿಗೆ ಸಿಲುಕಾಕಿಕೊಂಡು ಬಿಟ್ಟಿದೆ ರೇವಣ್ಣ ಕುಟುಂಬ.